ಹೊಸ ವರ್ಷದ ನಿಮಿತ್ತವಾಗಿ ನಮ್ಮ ಒಂದು ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ 312 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ. ನೋಡಿ ಇಲ್ಲಿ ಪೋಸ್ಟ್ಗಳ ಸಂಖ್ಯೆ, ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಅಧಿಸೂಚನೆ ರಿಲೀಸ್ ಆಗಿರುವಂತ ಡೇಟು 30/12/2025. ಅಂದ್ರೆ ನಿನ್ನೆನೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿರುವಂತದ್ದು. ಅದೇ ರೀತಿಯಾಗಿ ಇನ್ನೊಂದು ಅರ್ಜಿಗಳು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 29/1/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಬರೋಬ್ಬರಿ ನಿಮಗೆ ಒಂದು ತಿಂಗಳ ತನಕ ಟೈಮ್ ಕೊಟ್ಟಿದ್ದಾರೆ. ಇದು ಹೊಸ ವರ್ಷದ ನಿಮಿತ್ತವಾಗಿ RRB ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತ. ಸುಮಾರು 50 ಪೇಜ್ ಇದು. ಈ ಒಂದು 50 ಪೇಜ್ ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೋಡಿ ಯಾರು RRB ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ರಲ್ಲ, ವಿಡಿಯೋ ತನಕ ನೋಡಿ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಇಲ್ಲಿ ನೋಡಿ. ಅರ್ಜಿಗಳು ಪ್ರಾರಂಭ ಆಗುವಂತ ಡೇಟು 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 29ನೇ ತಾರೀಕು. ಮತ್ತೆ ಅಕಸ್ಮಾತ್ ನಿಮ್ಮ ಒಂದು ಪೇಮೆಂಟ್ ಏನಾದ್ರೂ ಸಬ್ಮಿಟ್ ಮಾಡೋದಿತ್ತಂದ್ರೆ ಅದಕ್ಕೆ ಕೊನೆಯ ದಿನಾಂಕ 31/1/2025 ಅಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ನೋಡಿ, ಸುಮಾರು 8 ಪ್ರಕಾರ ಪೋಸ್ಟ್ ಇರತ್ತೆ. ಇಲ್ಲಿ ಟ್ರೈನಿಂಗ್ ಹುದ್ದೆಗಳಾಗಬಹುದು, ಲ್ಯಾಬ್ ಅಸಿಸ್ಟೆಂಟ್ ಆಗಬಹುದು, ಸ್ಟಾಫ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಹುದ್ದೆ ಆಗಬಹುದು, ಅದೇ ರೀತಿಯಾಗಿ ಜೂನಿಯರ್ ಅನುವಾದಕ ಪೋಸ್ಟ್ ಆಗಬಹುದು, ಅದ ನಂತರ ಚೀಫ್ ಲಾ ಅಸಿಸ್ಟೆಂಟ್ ಹುದ್ದೆ ಆಗಬಹುದು. ಇದನ್ನೆಲ್ಲ ಅರ್ಜಿ ಕರೆದಿದ್ದಾರೆ. ನೋಡಿ ಇದು ಹಿಂದ್ಗಡೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಸುಮಾರು 22,000 ಪೋಸ್ಟ್ಗೆ ಅರ್ಜಿನ ಕರೀತಿದ್ದಾರೆ ಅಂತೇಳಿ. ಅದು ಕೂಡ ಜನವರಿ ತಿಂಗಳಲ್ಲಿ ಅರ್ಜಿಗಳು ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ನೇಮಕಾತಿ ಬಂದ್ರೆ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಬನ್ನಿ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವ ಅಂತ ಹೇಳಿ. ಮೊದಲನೇದಾಗಿ ಈ ಒಂದು ಮುಖ್ಯ ಕಾನೂನು ಅಧಿಕಾರಿ ಅಂತೇಳಿ ಸುಮಾರು 22 ಪೋಸ್ಟ್ಗಳು ಖಾಲಿ ಇರತ್ತೆ. RRB ಆಲ್ ಇಂಡಿಯಾದಲ್ಲಿ ಖಾಲಿ ಇರುವಂತ ಪೋಸ್ಟ್. ಅದ ನಂತರ ಈ ಒಂದು ಸಾರ್ವಜನಿಕ ಅಭಿಯಂತರ ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಟೋಟಲ್ ಆಗಿ 7 ಪೋಸ್ಟ್ಗಳು ಖಾಲಿ ಇರತ್ತೆ. ಅದೇ ರೀತಿಯಾಗಿ ಇನ್ನೊಂದು ಜೂನಿಯರ್ ಅನುವಾದಕ ಹಿಂದಿ ಅಂತೇಳಿ ಇದೇ ಜಾಸ್ತಿ ಪೋಸ್ಟ್ಗಳು ಖಾಲಿ ಇರತ್ತೆ, 202 ಪೋಸ್ಟು. ಇನ್ಸ್ಪೆಕ್ಟರ್ ಹುದ್ದೆಗಳು ಹಿರಿಯ ಪ್ರಚಾರ ನಿರೀಕ್ಷಕರ ಅಂತೇಳಿ ಈ ಒಂದು ಪ್ರಚಾರ ನಿರೀಕ್ಷಕರು 15 ಪೋಸ್ಟ್ ಇರತ್ತೆ. ಅದ ನಂತರ ಇನ್ನೊಂದು ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರ ಅಂತೇಳಿ ಈ ಒಂದು ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು 24 ಹುದ್ದೆಗಳು. ಅದೇ ರೀತಿಯಾಗಿ ಇನ್ನೊಂದು ಪೋಸ್ಟ್ ಇರತ್ತೆ ವೈಜ್ಞಾನಿಕ ಸಹಾಯಕ. ಈ ಒಂದು ವೈಜ್ಞಾನಿಕ ಸಹಾಯಕ ಹುದ್ದೆಗಳು 2 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಪ್ರಯೋಗಾಲಯ ಸಹಾಯಕ ದರ್ಜೆ ಅಂತೇಳಿ 39 ಪೋಸ್ಟು ಇಲ್ಲಿ ನೋಡಿ. ಅದೇ ರೀತಿಯಾಗಿ ಕೊನೆಯದಾಗಿ ವೈಜ್ಞಾನಿಕ ಮೇಲ್ವಿಚಾರಕ ಹುದ್ದೆಗಳು 1 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ ಈ ಒಂದು RRB ರೈಲ್ವೆ ಇಲಾಖೆಯಲ್ಲಿ 312 ಪೋಸ್ಟ್ಗಳು ಈಗ ಪ್ರಸ್ತುತ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 19,900ರಿಂದ ಸುಮಾರು 44,900 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಕೊಡ್ತಾರೆ. ಹಂತ 7ರಂತೆ ನಿಮಗೆ ವೇತನ ಸೇನೆ ಕೊಡಲಾಗತ್ತೆ. ಇದು ನಿಮಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಯ್ತು. ಇನ್ನು ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ನಿಮಗೆ ಏಜ್ ಲಿಮಿಟ್ 2026ಕ್ಕೆ ಅನುಗುಣವಾಗಿ 1/1/2026ಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಸಾಮಾನ್ಯವಾಗಿ 18 ವರ್ಷದಿಂದ 40 ವರ್ಷ ತನಕ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಅನುಭವದವರಿಗೆ ಅವಕಾಶ ಇರತ್ತೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತೆ. ಇದು ಎಷ್ಟು ಯಾವ ಒಂದು ಪೋಸ್ಟಿಗೆ ಅನುಭವ ಬೇಕು ಅದೆಲ್ಲ ರೂಲ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬೇಸಿಕ್ ಆಗಿ ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ ಇದು ನಿಮಗೆ ಒಂದೊಂದಾಗಿ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಅರ್ಹತೆಗಳು ಯಾವ ಪೋಸ್ಟಿಗೆ ಏನೆಲ್ಲ ಅರ್ಹತೆ ಆಗಿರಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ. ನೋಡಿ ಸಾಂದ್ರೆ ಮೊದಲನೇದಾಗಿ ಮುಖ್ಯ ಕಾನೂನು ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋರು ನೀವೇನಾದ್ರೂ ಆಗಿತ್ತಂದ್ರೆ ಕಾನೂನು ಪ್ರಧಾನ ಮತ್ತು 3 ವರ್ಷದಲ್ಲಿ ಅನುಭವ ಹೊಂದಿರಬೇಕಾಗತ್ತೆ. ಕನಿಷ್ಠವಾಗಿ 5 ವರ್ಷ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರಬೇಕು. ಕಾನೂನಿನಲ್ಲಿ ಪದವಿಯನ್ನ ಪಾಸ್ ಆಗಿರಬೇಕು. ಅಷ್ಟೇ ಅಲ್ಲ, ಈಗಾಗಲೇ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರಬೇಕು. ಇದು ಕಾನೂನು ಮುಖ್ಯ ಸಲಹೆಗಾರ ಹುದ್ದೆಗೆ. ಅದ ನಂತರ ಪಬ್ಲಿಕ್ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಸಾರ್ವಜನಿಕ ಅಭಿಯಂತರ ಅಂತೇಳಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸಾಮಾನ್ಯವಾಗಿ ಕಾನೂನಿನೊಂದಿಗೆ ಪದವಿ ತೇರ್ಗಡೆ ಹೊಂದಿರಬೇಕು. ಮತ್ತು ಬಾರ್ನಲ್ಲಿ ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಬಾರ್ನಲ್ಲಿ 5 ವರ್ಷದ ಕಾಲ ವಕೀಲರಾಗಿ ಸೇವೆಗಳನ್ನು ಸಲ್ಲಿಸಿರಬೇಕು. ಇನ್ನು ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು.
ಅದರ ನಂತರ ಪದವಿ ಮಟ್ಟದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಕಡ್ಡಾಯವಾಗಿ ಬರ್ಬೇಕಾಗತ್ತೆ. ಚುನಾಯಿತ ವಿಷಯದಲ್ಲಿ ತೆರಗಡೆಯಾಗಿ ಪಾಸ್ ಆಗಿರ್ಬೇಕಾಗತ್ತೆ. ಇದು ನಮಗೆ ಕಾಣಿಸ್ತಾ ಇರ್ಬೋದು ಈಗ. ಇನ್ನು ಜೂನಿಯರ್ ಟ್ರಾನ್ಸ್ಲೇಟರ್ ಆಯ್ತು. ಇನ್ನು ಹಿರಿಯ ಪ್ರಚಾರ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಸುಮಾರು ನಮಗೆ 2 ವರ್ಷದ ತನಕ ಅನುಭವ ಹೊಂದಿರಬೇಕಾಗತ್ತೆ. ಮತ್ತು ವಿದ್ಯಾರ್ಹತೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಆಗಿರಬೇಕು. ಇಲ್ಲಿ ಜಾಹೀರಾತಿನಲ್ಲಿ ಆಗ್ಬಹುದು ಅಥವಾ ಪತ್ರಿಕೋದ್ಯಮ ಆಗ್ಬಹುದು, ಅಂದ್ರೆ ಜರ್ನಲಿಸಮ್. ಅದರ ನಂತರ ಸಮೂಹ ಸಂವಹನದಲ್ಲಿ ಡಿಪ್ಲೊಮಾ ಆಗ್ಬಹುದು. ಅದರ ಜೊತೆಯಲ್ಲಿ 2 ವರ್ಷದ ಅನುಭವ ಬೇಕಾಗತ್ತೆ. ಹಿರಿಯ ಪ್ರಚಾರ ನಿರೀಕ್ಷಕರ ಹುದ್ದೆಗೆ. ಇನ್ನು ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರ ಹುದ್ದೆಗೆ ಪದವಿ ಜೊತೆಯಲ್ಲಿ ಕಾರ್ಮಿಕರ ಸಮಾಜ, ಡಿಪ್ಲೊಮಾ, ಕಾನೂನಿನಲ್ಲಿ ಡಿಪ್ಲೊಮಾ, LLB ಈ ರೀತಿಯ ತೆರಗಡೆ ಹೊಂದಿರಬೇಕು. ಇನ್ನು ವೈಜ್ಞಾನಿಕ ಸಹಾಯಕ ಹುದ್ದೆಗಳು ಮನೋವಿಜ್ಞಾನದಲ್ಲಿ 2 ವರ್ಷದ ಅನುಭವ. ಅದೇ ರೀತಿಯಾಗಿ ಪದವಿಯನ್ನ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕ್ಬಹುದು. ಇನ್ನು ಕೊನೆ 2 ಪೋಸ್ಟ್ ನೋಡಿ, ಪ್ರಯೋಗಗಳ ಸಹಾಯಕ ದರ್ಜೆ ಅಂತೇಳಿ. ಇದಕ್ಕೆ ಸೆಕೆಂಡ್ PUC ಆದವರು ಅಪ್ಲಿಕೇಶನ್ ಹಾಕ್ಬಹುದು. ಅದರಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಪ್ರಯೋಗಗಳ ಸಹಾಯಕ ದರ್ಜೆಗೆ ಅನುಭವ ಕೇಳಿಲ್ಲ. ಇನ್ನು ವೈಜ್ಞಾನಿಕ ಮೇಲ್ವಿಚಾರಕ ಹುದ್ದೆಗಳಿಗೆ ಇಲ್ಲಿ ಮನೋವಿಜ್ಞಾನ ಅಥವಾ ಶರೀರಶಾಸ್ತ್ರದಲ್ಲಿ 2ನೇ ದರ್ಜೆ ಆಗಿರಬೇಕು. ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಮತ್ತು ಕೆಲಸದ ಅನುಭವ ಕೂಡ ಬೇಕಾಗತ್ತೆ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಬಗ್ಗೆ ಆಯ್ತು. ಇನ್ನು ಅರ್ಧ ಶುಲ್ಕದ ಬಗ್ಗೆ ನೋಡಿ, ಈ ಒಂದು RRB ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಸಾಮಾನ್ಯ ಅಭ್ಯರ್ಥಿ ಅಂದ್ರೆ ಯುವರ ಅಭ್ಯರ್ಥಿ ಆಗಿತ್ತಂದ್ರೆ ಅಥವಾ EWS OBC ಅಭ್ಯರ್ಥಿ ಆಗಿತ್ತಂದ್ರೆ, ಅದೇ ರೀತಿಯಾಗಿ ನೀವೇನಾದ್ರೂ SCL ಅಭ್ಯರ್ಥಿ ಆಗಿತ್ತಂದ್ರೆ ನಿಮಗೆ ಸಾಮಾನ್ಯವಾಗಿ 500 ತನ ಶುಲ್ಕವನ್ನ ಕಟ್ಟಬೇಕಾಗತ್ತೆ. ಇದರಲ್ಲಿ ಮರುಪಾವತಿ ಎಷ್ಟು ಬರ್ತಾವಪ್ಪ ಅಂದ್ರೆ 400 ರೂಪಾಯಿ ಮರುಪಾವತಿ ಮಾಡ್ತಾರ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಪರೀಕ್ಷೆಗೆ ಹಾಜರಾಗ್ತಾರಲ್ಲ, ಅಲ್ಲಿ ಪರೀಕ್ಷೆ ಬರೀತಾ ಇರ್ತೀರ, ಪರೀಕ್ಷೆ ಹಾಜರಾದ್ರೆ ನಿಮಗೆ 400 ರೂಪಾಯಿ ಮತ್ತು ವಾಪಸ್ ಬರುತ್ತೆ ಅಂತ ಹೇಳಿ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪಾಯಿಂಟ್ ನಂಬರ್ 2 ಅಂಗವಿಕಲದವರಿಗೆ, ಈ ಒಂದು ಅಂಗವಿಕಲದವರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ಅದ ನಂತರ ಪರಿವರ್ತಿತ ಮಾಜಿ ಸೈನಿಕ ಮತ್ತು SC ST ಅಲ್ಪಸಂಖ್ಯಾತ OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಇದು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಎಲ್ಲ ನೀವು ಆನ್ಲೈನ್ ನಲ್ಲೇ ಪಾವತಿ ಮಾಡ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ಆನ್ಲೈನ್ ನಲ್ಲೇ ಪಾವತಿ ಮಾಡಬೇಕು. ಮಹಿಳಾ ಅಭ್ಯರ್ಥಿ ಆಗ್ಬಹುದು, ಪುರುಷ ಅಭ್ಯರ್ಥಿ ಆಗ್ಬಹುದು, ಅಥವಾ ತೃತೀಯ ಲಿಂಗದ ಮಹಿಳಾ ಅಭ್ಯರ್ಥಿ ಆಗ್ಬಹುದು, ಮಾಜಿ ಸೈನಿಕರಾಗಬಹುದು. ಈ ಒಂದು ನೋಟಿಸ್ ಅಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರು. ಇದು 50 ಪೇಜಿನ ನೋಟಿಸ್ ಇದೆ. ಇಲ್ಲಿ ನೋಡಿ, ನಿಮ್ಮೊಂದು ಪರೀಕ್ಷೆ ಬಗ್ಗೆ ಮಾಹಿತಿ ಇರತ್ತೆ, ಯಾವ ರೀತಿಯಾಗಿರತ್ತೆ ಅಂತ ಹೇಳಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅರ್ಧ ಸಲ್ಲಿಸುವಂತ ವೆಬ್ಸೈಟ್ ಇದೆಯಲ್ಲ, ಇಲ್ಲಿದೆ ನೋಡಿ, www.rrbrailway.in join ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇಲ್ಲಿ ನೋಡಿ. 18ರಿಂದ 40 ವರ್ಷ ಕೊಟ್ಟಿದಾರಲ್ಲ, ಇಲ್ಲಿ ವಾರ ಅಭ್ಯರ್ಥಿಗೆ ಬೇರೆ, OBC ಅಭ್ಯರ್ಥಿ ನಾನ್ OBC ಅಭ್ಯರ್ಥಿಗೆ ಬೇರೆ, SC ST ದವ್ರಿಗೆ ಬೇರೆ, ಇಲ್ಲೆಲ್ಲ ಕಾಲಮ್ ಮಾಡಿದಾರೆ ಅವರು. ನೀವು ಲೆಕ್ಕಾಚಾರ ಮಾಡೋದು 8/8/2008 ಒಳಗಾಗಿ ಯಾರ್ಯಾರು ಇದ್ದಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಯಮಗಳ ಪ್ರಕಾರ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಇನ್ನು ಕೆಲವೊಂದು ಪೋಸ್ಟ್ಗೆ ಮೀಸಲಾತಿ ಆಧಾರದ ಮೇಲೆ ಆಲ್ಮೋಸ್ಟ್ ಇಲ್ಲಿ ಕರೆದಿರೋದು ಈ ಒಂದು 312 ಪೋಸ್ಟ್ ಅನುಭವದವರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಒಂದೇ ಪೋಸ್ಟ್ ಅಂದ್ರೆ ಪ್ರಯೋಗಾಲಯ ಸಹಾಯಕ ಇದೆಯಲ್ಲ, ಅದು ಒಂದು ಸೆಕೆಂಡ್ PUC ಮೇಲೆ ಕರೆದಿದ್ದಾರೆ. ಅದಕ್ಕೆ ಅನುಭವ ಕೇಳಿಲ್ಲ, ಅದು ರೂಲ್ಸ್ ಪ್ರಕಾರ ಅನುವಾಗತ್ತೆ, ನೋಡ್ಕೊಳ್ಳಿ ಅಪ್ಲೈ ಮಾಡ್ಬೇಕನ್ನೋರು. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ನಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಅರ್ಧ ಶುಲ್ಕ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಇಲ್ಲಿದೆ ನೋಡಿ ಅರ್ಧ ಶುಲ್ಕದ ಬಗ್ಗೆ ಮಾಹಿತಿ. ಇಲ್ಲಿ ಯಾವ ರೀತಿಯಾಗಿ ಬರುತ್ತಪ್ಪ ಅಂದ್ರೆ ವಾಪಸ್ಸು, ಈಗ ಉದಾಹರಣೆ 5 ರೂಪಾಯಿ ಪಾವತಿ ಮಾಡಿದಾರ ಶುಲ್ಕದಲ್ಲಿ, ಎಕ್ಸಾಮ್ ಬರೋದಕ್ಕೆ ಅಟೆಂಡ್ ಆದ್ರೆ ನಿಮ್ಗೆ ವಾಪಸ್ಸು 400 ರೂಪಾಯಿ ಬರತ್ತೆ, ಮರುಪಾವತಿ ಆಗತ್ತೆ. ಆದ ಕಾರಣ ಅಪ್ಲಿಕೇಶನ್ ಹಾಕೋರು ಹಾಕಬಹುದು, ಬೇಡ ಅಂದ್ರೆ ಬಿಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಯಾರ್ಯಾರು RRB ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನೋಟಿಫಿಕೇಶನ್ ಇರತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಟೋಟಲ್ ಆಗಿ 312 ಪೋಸ್ಟ್. ಅರ್ಜಿ ಸಲ್ಲಿಸಿದ್ರೆ ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ, ಅಪ್ಲಿಕೇಶನ್ ಹಾಕಬಹುದು.